ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಡಿಸೈನರ್ ಆರ್ಗಾನ್ಸಾ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಬಂದು ಕಂಪ್ಲೀಟ್ ಆಗಿ ಬಿಗಿನರ್ಸ್ಗೆ ಅಂತಾನೆ ಮಾಡಿದ್ದೀನಿ. ಅಂಡ್ ಇಲ್ಲಿ ನಾನು ಯೂಸ್ ಮಾಡಿರೋದು ಕಂಪ್ಲೀಟ್ ಆಗಿ ಆರ್ಗಾನ್ಸಾ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಅಂಡ್ ಇದು ಒಂದು ತುಂಬಾನೇ ಲುಕ್ ವೈಸ್ ತುಂಬಾನೇ ಚೆನ್ನಾಗಿದೆ. ಸೊ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲಿ ಸ್ಟಿಚ್ ಮಾಡಿದ್ದೀನಿ. ಬಾಡಿ ಪಾರ್ಟ್ ಕಂಪ್ಲೀಟ್ ಆಗಿ ಅನಾರ್ಕಲಿ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ 16 ಲೇಯರ್ಸ್ ತರ ಬರುತ್ತಲ್ವಾ, ಸೊ ಆ ರೀತಿ ನಾನು ಕಟ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದಕ್ಕೆ ಒಂದು ಬೆಲ್ಟ್ ಕೂಡ ಡಿಸೈನ್ ಮಾಡಿದ್ದೀನಿ. ಅದು ಕೂಡ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅಂತ. ಅಂಡ್ ಇದಕ್ಕೆ ನಾರ್ಮಲ್ ಸ್ಲೀವ್ಸ್ ಇಟ್ಟಿಲ್ಲ, ಯಾಕಂದ್ರೆ ಆರ್ಗಾನ್ಸಾ ಫ್ಯಾಬ್ರಿಕ್ ಅಲ್ಲ, ಇನ್ನು ಲುಕ್ ಚೆನ್ನಾಗಿರತ್ತೆ ಅಂತ ಈ ರೀತಿ ಪಫ್ ಸ್ಲೀವ್ ತರ ಮಾಡಿದ್ದೀನಿ. ಸೊ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಇದನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ಸ್ಲೀವ್ಸ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಅಂಡ್ ಕಂಪ್ಲೀಟ್ ಆಗಿ ಈಸಿ ಮೆಥಡ್ ಅಲ್ಲೇ ತೋರಿಸಿದೀನಿ. ನಿಮ್ಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಅಂಡ್ ನೀವ್ ಯಾರಾದ್ರೂ ಬಿಗಿನರ್ಸ್ ಆಗಿದ್ರೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. You're pulling on my walls down. I've never been exposed like this before. I'm good at shutting you out. I've always ಇಲ್ಲಿ ನಾನು ಈ ಡ್ರೆಸ್ ಏನಿದೆ ಅದನ್ನ ಡಿಸೈನ್ ಮಾಡೋದಕ್ಕೆ 5 ಮೀಟರ್ ಆರ್ಗನ್ಸಾ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ ಬಂದು ನಾನು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋದು ಮೀಶೋ ಆಪ್ ಅಲ್ಲಿ. ಇದರ ಡೀಟೇಲ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಅಂಡ್ ಇದಕ್ಕೆ ಲೈನಿಂಗ್ ಬಂದು ಪಾಲಿಸ್ಟರ್ ಲೈನಿಂಗ್ ಯೂಸ್ ಮಾಡಿದ್ದೀನಿ. ಒಂದು 2.5 ಮೀಟರ್ 3 ಮೀಟರ್ ಆದ್ರೆ ಆಗತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಒಂದು 2 ಮೀಟರ್, ಸಾರಿ 2.5 ಮೀಟರ್ ಆ ತರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದು 3 ಮೀಟರ್ ತಗೊಂಡಿದ್ರೆ ಆಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರು ಮಿಕ್ಕತ್ತೆ. ಸೊ ನಾನು ಯೂಸ್ ಮಾಡಿರೋದು 2.5 ಮೀಟರ್. ಸ್ವಲ್ಪ ನಿಮ್ಗೆ ಹೆಚ್ಚು ಕಮ್ಮಿ ಆಗತ್ತೆ ಬಾಡಿ ಪಾರ್ಟ್ಗೆ ಅಂತ ಅನ್ಸಿದ್ರೆ 3 ಮೀಟರ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಫಸ್ಟ್ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಸಪರೇಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಫ್ಯಾಬ್ರಿಕ್. ಇದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಮೆಜರ್ಮೆಂಟ್ಸ್ ಏನೆ. ಇಲ್ಲಿ ನಾನು ಬಾಡಿ ಪಾರ್ಟ್ ಲೆಂತ್ ಬಂದು 14.5 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ವಿಡ್ತ್ ಸ್ವಲ್ಪ ಜಾಸ್ತಿನೇ ತಗೋಬೇಕು, ಯಾಕಂದ್ರೆ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲಿ ಕಟಿಂಗ್ ಮಾಡೋದಲ್ಲ, ಅದಕ್ಕೆ ಸ್ವಲ್ಪ ವಿಡ್ತ್ ಜಾಸ್ತಿನೇ ಇರಬೇಕು. ಅಂಡ್ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇದೇ ತರ ಸ್ಮಾಲ್ ಸೈಜ್ ಬೇಕು ಅಂದ್ರೆ ಸೇಮ್ ಲೆಂತ್ ಬಿಟ್ಟು ಸೇಮ್ ತಗೊಂಡು ಓನ್ಲಿ ಶೋಲ್ಡರ್ ಮತ್ತೆ ಈ ಆರ್ಮ್ ಶೇಪ್ ಏನಿದೆ ಅದು 1 ಇಂಚು ಕಮ್ಮಿ ತಗೊಂಡ್ರೆ ಆಗತ್ತೆ. ಅಂಡ್ ನೆಕ್ ಡೀಪ್ ಫ್ರಂಟ್ ಅದೆಲ್ಲ ನಿಮ್ ಇಷ್ಟ, ಎಷ್ಟು ಬೇಕೋ ಅಷ್ಟು ನೀವು ಅಂದಾಜ್ ಮೇಲೆ ತಗೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಓಲ್ಡ್ ಡ್ರೆಸ್ಸಸ್ ಇದ್ರೆ ಅದನ್ನ ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಬಾಡಿ ಪಾರ್ಟ್ ಕಟ್ ಮಾಡ್ಕೋಬಹುದು. ಇಲ್ಲಿ ನಾನು ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ಅಂಡ್ ಡೀಪ್ ಜಾಸ್ತಿ ಅನ್ಸಿದ್ರೆ 5 ಇಂಚಸ್ ಕೂಡ ಇಟ್ಕೋಬಹುದು. ಇಲ್ಲಿ ವೇಸ್ಟ್ ಪಾರ್ಟ್ ಬಂದು 11.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇಲ್ಲಿ ಪ್ರಿನ್ಸೆಸ್ ಕಟ್ ಟೈಪ್ ಅಂತ ಹೇಳ್ದೆ ಅಲ್ವಾ, ಇಲ್ಲಿ ಜಸ್ಟ್ ಏನಿಲ್ಲ, ಫ್ರಂಟ್ ಪಾರ್ಟ್ಗೆ ಬರುತ್ತೆ 3.2 ಇಂಚು ಇಲ್ಲ 3 ಇಂಚು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಜಸ್ಟ್ ಲೆಂತ್ ಟಕ್ ಲೆಂತ್ ಬಂದು ಒಂದು 4 ಇಂಚಸ್ಗೆ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಆ ಕಡೆ ಒಂದು 1/2 ಇಂಚು ಈ ಕಡೆ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊಂಡ್ರೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ನೀವು ರಿಮೂವ್ ಮಾಡ್ಕೋಬೇಕು. ಮತ್ತೆ ತೋರಿಸ್ತೀನಿ ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅಂತ. ಇಲ್ಲೇ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬ್ಲೌಸಸ್ಗಾದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸಿದ್ದೀನಿ, ಪ್ರೊಫೆಷನಲ್ ಆಗಿ ತೋರಿಸಿದ್ದೀನಿ ಯಾವ ರೀತಿ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲಿ ಬ್ಲೌಸಸ್ ಕಟ್ ಮಾಡ್ಕೋಬೇಕು, ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ಬಟ್ ಡ್ರೆಸ್ಸಸ್ಗೆ ನಾರ್ಮಲ್ ಆಗಿ ಇದೇ ತರ ನೀವು ಟಕ್ಸ್ ತರಾನೇ ಮಾರ್ಕ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈಸಿ ಇರತ್ತೆ. ಅದಕ್ಕೆ ಈ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಸೆಕೆಂಡ್ ಚಾನಲ್ ಅಲ್ಲಿ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ, ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್, ಹೋಗಿ ಚೆಕ್ ಮಾಡಿ ನೋಡಿ. ನಾನು ಇದು ಏನಿದೆ ಬಾಡಿ ಪಾರ್ಟ್ ಕಂಪ್ಲೀಟ್ ಆಗಿ ಈ ಆರ್ಮ್ ಶೇಪ್ ಫ್ಯಾಬ್ರಿಕ್ ಏನಿದೆ ಸೊ ಅದನ್ನೆಲ್ಲ ಕಟ್ ಮಾಡಿದೆ. ಸ್ಲೀವ್ ಪಾರ್ಟ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಎರಡು ಪಾರ್ಟ್ಸ್ ಸಪರೇಟ್ ಮಾಡಿದ್ದೀನಿ. ಬೋತ್ ಪಾರ್ಟ್ಸ್, ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿ ಎಲ್ಲ ಮಾರ್ಕಿಂಗ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಮಾತ್ರ ನಾನು ಈ ಬ್ಯಾಕ್ ನೆಕ್ ಏನಿದೆ ಅದನ್ನ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೆಕ್ ಲೆಂತ್ ಸೇಮ್ ಬರುತ್ತೆ, 3.5 ಇಂಚಸ್ ಬರುತ್ತೆ. ಅಂಡ್ ಇಲ್ಲಿ ಡೀಪ್ ಬಂದು 2.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. 2 ಇಂಚು ಇಲ್ಲ 2.5 ಇಲ್ಲ 3 ಇಂಚಸ್ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇದು ಕೀ ಹೋಲ್ ನೆಕ್ ತರ ಬರುತ್ತೆ, ನಾರ್ಮಲ್ ಆಗಿ ಇಟ್ಟಿದ್ದೀನಿ. ಇಲ್ಲಿ ಒಂದು 3 ಇಂಚು ಇಲ್ಲ 3.5 ಈ ರೀತಿ ಡೀಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಅಂದಾಜ್ ಮೇಲೆ ಇಟ್ಕೋಬಹುದು. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಡೀಪ್ ನಿಮ್ಗೆ ನಾರ್ಮಲ್ ಆಗಿ ರೌಂಡ್ ಶೇಪ್ ಬೇಕು ಅಂದ್ರೆ ಆ ತರ ಕೂಡ ಇಟ್ಕೋಬಹುದು. ಬಟ್ ಈ ತರ ಫ್ರಾಕ್ಸ್ಗೆ, ಆರ್ಗನ್ಸಾ ಫ್ರಾಕ್ಸ್ಗೆ ಈ ತರ ನೀವು ಬ್ಯಾಕ್ ಸೈಡ್ ಥ್ರೆಡ್ಸ್ ಕಟ್ಕೊಳ್ಳೋದು ಇಲ್ಲ ಹುಕ್ಸ್ ತರ ಹಾಕೊಳ್ಳೋದು
ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಲುಕ್ ವೈಸ್. ಅದಕ್ಕೆ ನಾನು ಈ ರೀತಿ ಕೀ ಹೋಲ್ ನೆಕ್ ತರ ತೋರಿಸಿದೀನಿ. ಸೊ ಕಂಪ್ಲೀಟ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್, ನೆಕ್ ಪಾರ್ಟ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಈ ಪ್ರಿನ್ಸೆಸ್ ಕಟ್ ಪಾರ್ಟ್ ಏನಿದೆ, ಸೊ ಟಕ್ಸ್ ಪಾರ್ಟ್ ಅದು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಕಟ್ ಮಾಡಿದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ, ಈ ಮೇನ್ ಫ್ಯಾಬ್ರಿಕ್ ಆರ್ಗನ್ಸಾ ಫ್ಯಾಬ್ರಿಕ್ ಇದೆಯಲ್ವಾ, ಅದನ್ನ ಓನ್ಲಿ ಒನ್ ಸೈಡ್ ಕಾರ್ನರ್ ಅಲ್ಲಿ ಈ ರೀತಿ ಇಟ್ಕೊಂಡು ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಯಾವ ತರ ಇರತ್ತೋ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಸೇಮ್ ಅದೇ ತರಾನೇ ಒಂದು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಎರಡೂನು ಅಷ್ಟೇ. ನೋಡಿ ನಾನು ಕಟ್ ಮಾಡಿದೀನಿ. ನಿಮ್ಗೆ ಇದು ಕಟಿಂಗು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಜಸ್ಟ್ ಈ ಫ್ಯಾಬ್ರಿಕ್ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಅದ್ರ ಮೇಲೆ ಇಟ್ಕೊಂಡು ಐರನ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡ್ರೆ ನೀಟಾಗಿ ಬರತ್ತೆ. ಸೊ ಆ ರೀತಿ ನೀವು ಕಟ್ ಮಾಡ್ಕೋಬಹುದು. ನೋಡಿ ನಾನು ಕಂಪ್ಲೀಟ್ ಆಗಿ ಕಟ್ ಮಾಡಿದೀನಿ. ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಂಡು ಜಸ್ಟ್ ಅದಕ್ಕೆ ಪಿನ್ಸ್ ಅಟ್ಯಾಚ್ ಮಾಡ್ಕೊಂಡು ಅಲ್ಲಿ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಫ್ರಂಟ್ ಸೈಡ್ ಒಂದಕ್ಕೊಂದು ಆಪೋಸಿಟ್ ಬರತ್ತೆ. ಯಾಕಂದ್ರೆ ಫ್ಯಾಬ್ರಿಕ್ ಸ್ವಲ್ಪ ಫ್ರಂಟ್ ಸೈಡ್ ಚೆನ್ನಾಗಿರತ್ತೆ, ಬ್ಯಾಕ್ ಸೈಡ್ ಒಂಥರ ಇರತ್ತಲ್ವಾ, ಅದನ್ನ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಫ್ರಂಟ್ ಸೈಡ್ ಅಷ್ಟೇ ನೆಕ್ ಪಾರ್ಟ್ ಸ್ಟಿಚ್ ಮಾಡ್ಕೋಬೇಕು. ಅಂಡ್ ಸೈಡ್ ಪೀಸಸ್ ಕೂಡ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಅಂಡ್ ಬ್ಯಾಕ್ ಪಾರ್ಟ್ ನೋಡಿ ನಾನು ಸ್ಟಿಚಿಂಗ್ ಮಾಡಿದೀನಿ. ಜಸ್ಟ್ ಈ ನೆಕ್ ಪಾರ್ಟ್ ಮಾತ್ರ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಅದು ನೆಕ್ ಏನಿದೆ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರೆ ಫಿನಿಶಿಂಗು ಚೆನ್ನಾಗಿ ಬರತ್ತೆ. ಜಸ್ಟ್ ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಫ್ರಂಟ್ ಸೈಡ್ ಕೂಡ ಅಷ್ಟೇ ನಾನು ಸೇಮ್ ಅದೇ ತರಾನೇ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡು ಅದು ಅಷ್ಟೇ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಲೈನಿಂಗ್ ಏನಿದೆ ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡಿದ್ದೀನಿ. ಸೈಡ್ ಪೀಸಸ್ ಕೂಡ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ಸೊ ಇವಾಗ ಎರಡು ಸೈಡ್ ಪೀಸಸ್ ಏನಿದೆ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಜಸ್ಟ್ ನೀಟಾಗಿ ಒಂದೇ ಸಲ ನೀವು ಈ ಸೈಡ್ ಪೀಸಸ್ ಸ್ಟಿಚಿಂಗ್ ಮಾಡಿದಾಗ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಸ್ಟಿಚಸ್ ಕಾಣಿಸ್ತೀರಾ ಕೂಡ ಸ್ಟಿಚ್ ಮಾಡ್ತಾರೆ. ಫ್ರಂಟ್ ಸೈಡ್ ಪ್ರಿನ್ಸೆಸ್ ಕಟ್ ಪಾರ್ಟ್ ನಾನು ಬ್ಲೌಸಸ್ಗೆ ತೋರಿಸಿದೀನಿ, ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ಕಟಿಂಗ್ ಸ್ಟಿಚಿಂಗ್ ಆಯ್ತು. ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ನಾರ್ಮಲ್ ಪಫ್ ಸ್ಲೀವ್ ತರ ತೋರಿಸ್ತೀನಿ. ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸಿಂಗಲ್ ಸ್ಲೀವ್ ಮಾತ್ರ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಸ್ಲೀವ್ ಸೇಮ್ ಅದೇ ಮೆಥಡ್ ಅಲ್ಲೇ ನೀವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ 2 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ವಿಡ್ತ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ 9 ಇಂಚಸ್ಗೆ ಮಾರ್ಕ್ ಮಾಡಿದೆ. ಜಸ್ಟ್ ನಾರ್ಮಲ್ ಆಗಿ ಹೇಳ್ತಾ ಇದೀನಿ ಅಷ್ಟೇ. ನಿಮ್ಗೆ ಅಂದಾಜ್ ಮೇಲೆ ನೀವು ಈ ರೀತಿ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ಲೆಂತ್ ಸ್ವಲ್ಪ ಜಾಸ್ತಿ ತಗೊಂಡು ಈ ಸ್ಲೀವ್ ವಿಡ್ತ್ ಸ್ವಲ್ಪ ಜಾಸ್ತಿ ತಗೊಂಡು ಈ ರೀತಿ ಪ್ಲೀಟ್ಸ್ ತರ ನೀವು ಸ್ಟಿಚ್ ಮಾಡ್ಕೋಬೇಕು. ಜಸ್ಟ್ ಒಂದು 8 ಇಲ್ಲ 10 ಪ್ಲೀಟ್ಸ್ ಈ ತರ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ. ಸ್ವಲ್ಪ ಒಂದು ಹಾಫ್ ಇಂಚ್ ಇಲ್ಲ 1 ಇಂಚ್ ಈ ರೀತಿ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ನೀವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಅಂಡ್ ಈ ಕಡೆ ಪ್ಲೀಟ್ಸ್ ನೀವು ಆ ಕಡೆ ನಾನು 10 ಪ್ಲೀಟ್ಸ್ 8 ಪ್ಲೀಟ್ಸ್ ಅಂತ ಹೇಳ್ದೆ ಅಲ್ವಾ, ಸೊ ಅದೇ ಮೆಥಡ್ ಅಲ್ಲೇ ನೀವು ಈ ಕಡೆ ಸ್ಟಿಚ್ ಮಾಡಬಾರ್ದು. ಜಸ್ಟ್ ಎಲ್ಲಾ ಪ್ಲೀಟ್ಸ್ ಒಂದೇ ಕಡೆಗೆ ಬರೋ ತರ ಈ ರೀತಿ ಇಟ್ಕೊಂಡು ಪಿನ್ಸ್ ನ ಅಟ್ಯಾಚ್ ಮಾಡ್ಕೊಂಡು ಒಂದೇ ಸಲ ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ನಾನು ಒಂದು 10 ಅಂದ್ರೆ ಈ ಕಡೆ ಒಂದು 5 ಬರ್ಬೇಕು. ಆ ತರ ನೋಡ್ಕೊಂಡು ನೀವು ಪಿನ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಚಿಕ್ಕ ಚಿಕ್ಕದಾಗಿ ಒಂದೇ ಕಡೆ ಬರೋ ತರ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರು ಆಗತ್ತೆ. ಇದನ್ನ ಸ್ವಲ್ಪ ಅಗ್ಲ ಬರೋ ತರ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈ ಕಡೆ ಪಾರ್ಟ್ ಅದು ಚೆನ್ನಾಗಿರಲ್ಲ, ಲುಕ್ ವೈಸ್ ಚೆನ್ನಾಗಿ ಬರಲ್ಲ ಪಫ್ ಪಾರ್ಟ್. ಅದಕ್ಕೆ ಒಂದೇ ಕಡೆಗೆ ಇಟ್ಕೊಂಡು ನೀವು ಎಲ್ಲಾ ಪ್ಲೀಟ್ಸ್ ಒಂದು 5 ಪ್ಲೀಟ್ಸ್ ಬರೋ ತರ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಜಸ್ಟ್ ಏನು ಇಲ್ಲ, ಆ ಕಡೆ ಈ ಕಡೆ ಪ್ಲೀಟ್ಸ್ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಈ ರೀತಿ ನಾನು ಪಿನ್ಸ್ ಇಡ್ತಾ ಇದ್ದೀನಿ, ಯಾಕಂದ್ರೆ ಇದು ಫ್ಯಾಬ್ರಿಕ್ ಆರ್ಗನ್ಸಾ ಫ್ಯಾಬ್ರಿಕ್ ಅದಕ್ಕೆ ಜಾರ್ತಾ ಇದೆ. ಸೊ ಅದಕ್ಕೆ ನಾನು ಪಿನ್ಸ್ ಇಟ್ಟು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡು ಈ ಪ್ಲೀಟ್ಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಈ ರೀತಿ ನೋಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ಒಂದು 10 ಇಂಚಸ್ ಆದ್ರೆ ಆಗತ್ತೆ ಸ್ಲೀವ್ಸ್ಗೆ ಲೆಂತ್. ಈ ರೀತಿ ತಗೋಬೇಕು. 10 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ, ಇದು ಸ್ವಲ್ಪ ವಿಡ್ತ್ ಜಾಸ್ತಿ ತಗೊಂಡ್ರೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕಿಂಗ್ ಮಾಡ್ಕೊಂಡು ಸ್ಲೀವ್ ಕಟ್ ಮಾಡ್ಕೋಬಹುದು. ಇಲ್ಲಿ 10 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಮಾರ್ಕಿಂಗ್ ಮಾಡ್ಕೊಂಡು ಅಲ್ಲಿ 2.5 ಇಂಚಸ್ಗೆ ಸ್ಲೀವ್ ಶೇಪ್ ತೆಗ್ದಿದ್ದೀನಿ ಜಸ್ಟ್ ಈ ರೀತಿ. ಅಂಡ್ ಈ ಕಡೆ ಒಂದು 7 ಇಲ್ಲ 7.5 ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲ 8 ಇಂಚಸ್ ಕೂಡ ಆಗತ್ತೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಪಫ್ ಸ್ಲೀವ್ ಏನಿದೆ, ಇದು ನಾರ್ಮಲ್ ಆಗಿ ಇಲ್ಲ ಪ್ಲೀಟ್ಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಸ್ಲೀವ್ ಕಟಿಂಗ್ ಮಾಡ್ಕೋಬೇಕು. ಇಲ್ಲ ನಾರ್ಮಲ್ ಸ್ಲೀವ್ ಆದ್ರೆ ಒಂದೇ ಸಲ ಸ್ಲೀವ್ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತಾರೆ. ಸೊ ಹಾಗೂ ಕೂಡ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಸಿನೂ ಇರತ್ತೆ ಈ ರೀತಿ ನೀವು ಟ್ರೈ ಮಾಡಿದ್ರೆ. ಜಸ್ಟ್ ನಾರ್ಮಲ್ ಈ ತರ ಒಂದು ಪೀಸ್ ತಗೊಂಡು ಬಿಟ್ಟು ಜಾಸ್ತಿ ತಗೊಂಡು ಪ್ಲೀಟ್ಸ್ ಸ್ಟಿಚ್ ಮಾಡ್ಕೊಂಡ್ರೆ
ಮತ್ತೆ ಈ ಸ್ಲೀವ್ ಶೇಪ್ ಏನಿದೆ ಅದನ್ನ ತೆಗಿಬೋದು. ಅಂಡ್ ಈ ಕಂಪ್ಲೀಟ್ ಆಗಿ ಎಲ್ಲಾನು ಪಫ್ ಪಾರ್ಟ್ ಏನಿದೆ ಇದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇದಕ್ಕೆ ಒಂದು ಪಟ್ಟಿ ತರ ನಾನು ರೆಡಿ ಮಾಡಿದೀನಿ. ಜಸ್ಟ್ ಲೈನಿಂಗು ಮತ್ತೆ ಈ ಫ್ಯಾಬ್ರಿಕ್ ಏನಿದೆ ಆರ್ಗಾನ್ಸಾ ಫ್ಯಾಬ್ರಿಕ್ ಅದನ್ನ ತಗೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದೀನಿ ಅಷ್ಟೇ. ಸೊ ಅದನ್ನ ಅಟ್ಯಾಚ್ ಮಾಡ್ಕೊಂಡು ಈ ಸ್ಲೀವ್ ಪಾರ್ಟ್ ಫ್ಯಾಬ್ರಿಕ್‌ಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಪಟ್ಟಿ ತರ ನೋಡಿ ನಾನು ಸ್ಟಿಚಿಂಗ್ ಮಾಡ್ತಾ ಇದೀನಿ. ಇದು ಸ್ವಲ್ಪ ಸ್ಟಿಚಸ್ ಕಾಣಿಸ್ತೀರಾ ಈ ರೀತಿ ಆ ಕಡೆ ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು. ಇದು ಅಷ್ಟೇ ಲೆಂತ್ ಇಷ್ಟೇ ತಗೋಬೇಕು ಅಂತ ಏನು ಇಲ್ಲ ಈ ಪಟ್ಟಿ ಪಾರ್ಟು. ಒಂದು 2 ಇಂಚು ಇಲ್ಲ 2.5 ಈ ರೀತಿ ತಗೊಂಡ್ರೆ ಆಗತ್ತೆ. ಬೋತ್ 2 ಪಾರ್ಟ್ಸ್‌ಗೂನು ಬ್ಯಾಕ್ ಸೈಡ್‌ಗೆ ಮತ್ತೆ ಫ್ರಂಟ್ ಸೈಡ್‌ಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದೀನಿ. ಇದು ಅರ್ಥ ಆಗಲ್ಲ ಅಂತಾನೆ ನಾನು ಸ್ಟಿಚಿಂಗ್ ಮಾಡಿ ತೋರಿಸಿದೀನಿ. ಓನ್ಲಿ ಸ್ಲೀವ್ ಪಾರ್ಟ್ ಮಾತ್ರ. ಕಂಪ್ಲೀಟ್ ಆಗಿ ಸ್ಲೀವ್ ಏನಿದೆ ಅದು ರೆಡಿ ಆಯ್ತು. ಇನ್ನೊಂದು ಸ್ಲೀವ್ ಕೂಡ ಇದೇ ತರಾನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಬಾಡಿ ಪಾರ್ಟ್ ಏನಿದೆ ಅದು ಆಲ್ರೆಡಿ ರೆಡಿ ಆಗಿತ್ತಲ್ವಾ? ಸೊ ಜಸ್ಟ್ ಅದಕ್ಕೆ ಏನು ಇಲ್ಲ ಶೋಲ್ಡರ್ ಪಾರ್ಟು ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡು ಶೋಲ್ಡರ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಈ ಸ್ಲೀವ್ಸ್ ಏನಿದೆ ಅದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಗುತ್ತೆ. ನೀವು ಯಾವತ್ತೇ ಆಗ್ಲಿ ಇದನ್ನ ಬಾಡಿ ಪಾರ್ಟು ಸ್ಟಿಚ್ ಮಾಡಿದಾಗ ಸ್ಲೀವ್ಸ್ ಮತ್ತೆ ಶೋಲ್ಡರ್ ಪಾರ್ಟು ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ನಾನು ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಟಮ್ ಪಾರ್ಟುನು ಅಷ್ಟೇ ತುಂಬಾನೇ ಈಸಿ ಇರುತ್ತೆ. ಜಸ್ಟ್ ಬಾಡಿ ಪಾರ್ಟ್‌ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಆರ್ಗಾನ್ಸಾ ಫ್ಯಾಬ್ರಿಕ್ಕು ಅದನ್ನ ಈ ರೀತಿ 16 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಜಸ್ಟ್ ಏನು ಇಲ್ಲ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡ್ರೆ ಆಗತ್ತೆ. ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ತಗೊಂಡು ಇಲ್ಲಿ ನಾನು 41 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಲೆಂತ್ ಕಟಿಂಗ್ ಮಾಡ್ಕೋಬೇಕು. ನಾನು ಈ ತರ ಅನಾರ್ಕಲಿ ಟೈಪ್ ಅಲ್ಲಿ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ ಸ್ಯಾರೀಸ್ ರಿಯೂಸ್ ಮಾಡಿ. ಬಟ್ ಆರ್ಗಾನ್ಸಾ ಫ್ಯಾಬ್ರಿಕ್ ಯೂಸ್ ಮಾಡಿ ತೋರಿಸಿಲ್ಲ. ಆದ್ರೂ ಇದ್ರಲ್ಲೂ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲಿ ತೋರಿಸಿದ್ದೀನಿ ಇದು. ಅದಕ್ಕೆ ಸ್ವಲ್ಪ ಲುಕ್ ವೈಸ್ ಇನ್ನೂ ಚೆನ್ನಾಗಿರ್ಲಿ ಅಂತ ಈ ರೀತಿ ತೋರಿಸಿದ್ದೀನಿ. ಇಲ್ಲಿ ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಎಲ್ಲ ನಾನು ಕಟ್ ಮಾಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ಕಟಿಂಗ್ ಮಾಡಿದ್ದೀನಿ. 41 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ವಿಡ್ತ್ ಬಂದು ಲೇಯರ್ಸ್ ವಿಡ್ತ್ ಬಂದು 10 ಇಂಚಸ್ ಇದೆ. ಜಸ್ಟ್ ಏನು ಇಲ್ಲ ನಾರ್ಮಲ್ ಈ ರೀತಿ 5 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ನಿಮ್ಗೆ ಇದೇನು ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಈ ರೀತಿ ಮಿಡಲ್ ಅಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ಯಾವುದೇ ಸೈಜ್ ಆಗ್ಲಿ ಇದು ವಿಡ್ತ್ ಜಾಸ್ತಿನೇ ಇರತ್ತೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬಹುದು. ಅದನ್ನ ತೋರಿಸ್ತೀನಿ. ಜಸ್ಟ್ ನಾರ್ಮಲ್ ಆಗಿ ಈ ರೀತಿ ಮಿಡಲ್ ಪಾರ್ಟ್ ಅಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡ್ಕೊಂಡು ಆ ಕಡೆ 2 ಇಂಚಸ್ ಈ ಕಡೆ 2 ಇಂಚಸ್ ಲೇಯರ್ ಏನಿದೆ ಅದಕ್ಕೆ ನೀಟಾಗಿ ಬರೋ ತರ ಮಾರ್ಕ್ ಮಾಡ್ಕೋಬೇಕು. ಜಸ್ಟ್ ನಾರ್ಮಲ್ ಒಂದು 5 ಇಂಚಸ್‌ಗೆ ಮಾರ್ಕ್ ಮಾಡ್ಕೊಂಡು ಆ ಕಡೆ 2 ಇಂಚಸ್ ಈ ಕಡೆ 2 ಇಂಚಸ್ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ತುಂಬಾನೇ ಸಿಂಪಲ್ ಇದಕ್ಕೆ ಮೆಜರ್‌ಮೆಂಟು ಏನೂ ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಂಡ್ ಆ ಕಡೆ ಈ ಕಡೆ ಈ ರೀತಿ ಲೇಯರ್ ಏನಿದೆ ಇದು ಶೇಪ್ ಬರೋ ತರ ನೀಟಾಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಕ್ರಾಸ್ ಆಗಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡಿದ್ದೀನಿ ಫ್ಯಾಬ್ರಿಕ್ ಎಲ್ಲಾನು. ಇದು ಸ್ವಲ್ಪ ಆರ್ಗಾನ್ಸಾ ಫ್ಯಾಬ್ರಿಕ್ ಅಲ್ಲ ಅದಕ್ಕೆ ನೀಟಾಗಿ ಪಿನ್ಸ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲ ನೀವು ಬೇರೆ ಫ್ಯಾಬ್ರಿಕ್ ಯೂಸ್ ಮಾಡ್ತೀನಿ ಅಂತಂದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಒಂದ್ಸಲ ಆರ್ಗಾನ್ಸಾ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಅನಾರ್ಕಲಿ ಟೈಪ್ ಅಲ್ಲಿ. ನೋಡಿ ಕಂಪ್ಲೀಟ್ ಆಗಿ ಎಲ್ಲಾ ಲೇಯರ್ಸ್‌ನು ನೀಟಾಗಿ ಕಟ್ ಮಾಡಿದ್ದೀನಿ. ಇವಾಗ ಈ ಕಂಪ್ಲೀಟ್ ಎಲ್ಲಾ ಲೇಯರ್ಸ್‌ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನ ನಾನು ಸ್ಟಿಚ್ ಮಾಡಿ ತೋರಿಸಲ್ಲ. ಸೊ ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ ಇದನ್ನೆಲ್ಲ ಸ್ಟಿಚ್ ಮಾಡಿ ಎಲ್ಲ ಬೇಸಿಕ್ ಅಂತ ನಾನು ತೋರಿಸ್ತಾ ಇಲ್ಲ. ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಕಂಪ್ಲೀಟ್ ಆಗಿ ಎಲ್ಲಾ ಲೇಯರ್ಸ್‌ನು ಸ್ಟಿಚಿಂಗ್ ಮಾಡಿದ್ದೀನಿ. 16 ಲೇಯರ್ಸ್ ಆ ತರ ಬರುತ್ತೆ. ಸೊ ಇದು ವಿಡ್ತ್ ತುಂಬಾನೇ ಇರುತ್ತೆ. ವೇಸ್ಟ್ ಪಾರ್ಟ್ ಏನಿದೆ ಇದು ವಿಡ್ತ್. ಸೊ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಿಮಗೆ ವೇಸ್ಟ್ ಪಾರ್ಟ್‌ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಎಲ್ಲಾ ಲೇಯರ್ಸ್‌ನು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಎಷ್ಟಿದೆಯೋ ತುಂಬಾನೇ ಇದೆ. ಸೊ ಇವಾಗ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಇರತ್ತಲ್ವಾ ಆಲ್ರೆಡಿ ನಮ್ಮ ಮೆಜರ್‌ಮೆಂಟ್‌ಗೆ ಬಾಡಿ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಿ. ಜಸ್ಟ್ ಅದನ್ನ ಇದು ಮೆಜರ್‌ಮೆಂಟ್ ಆಗಿ ಯೂಸ್ ಮಾಡ್ಕೊಂಡು ಈ ಲೇಯರ್ಸ್ ಎಷ್ಟು ಎಕ್ಸ್ಟ್ರಾ ಇದೆಯೋ ಅಷ್ಟಕ್ಕೆ ನೀವು ಕಟ್ ಮಾಡ್ಕೋಬಾರ್ದು. ಜಸ್ಟ್ ಅಷ್ಟಕ್ಕೆ ನೋಡ್ಕೊಂಡು ಈ ಎಲ್ಲಾ ಲೇಯರ್ಸ್ ಕಡೆನೂ ಸ್ವಲ್ಪ ಸ್ವಲ್ಪ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕೆಲವರು ಈ ಲೇಯರ್ಸ್ ರಿಮೂವ್ ಮಾಡ್ತಾರೆ. ಆ ತರ ರಿಮೂವ್ ಮಾಡ್ಕೊಂಡ್ರೆ ಇದು ಫ್ಲೇರು ಕಮ್ಮಿ ಆಗತ್ತೆ. ಅದಕ್ಕೆ ಚೆನ್ನಾಗಿರಲ್ಲ. ಸೊ ಫ್ಯಾಬ್ರಿಕ್ಕು ಕೂಡ ವೇಸ್ಟ್ ಆಗತ್ತೆ. ಜಸ್ಟ್ ಏನು ಇಲ್ಲ ಈ ಲೇಯರ್ಸ್ ಎಲ್ಲಾ ಲೇಯರ್ಸ್‌ನು ಇದೆಯಲ್ವಾ ಚಿಕ್ಕದಾಗಿ ಒಂದು 1 ಇಂಚು, ಹಾಫ್ ಇಂಚ್ ಈ ರೀತಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ವೇಸ್ಟ್ ಪಾರ್ಟ್‌ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ತನಕನೂ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಕರೆಕ್ಟಾಗಿ ಬರೋ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಎಲ್ಲಾ ಲೇಯರ್ಸ್‌ನು ನೀಟಾಗಿ ಅಡ್ಜಸ್ಟ್ ಆಗೋ ತರ ಸ್ಟಿಚ್ ಮಾಡಿದ್ದೀನಿ. ಇದನ್ನ ಸ್ಟಿಚಿಂಗ್ ಮಾಡಿದಾಗ ವೇಸ್ಟ್ ಪಾರ್ಟ್ ಕಡೆ ಒಂದು 1 ಇಂಚು, 1 1/2 ಇಂಚು ಗ್ಯಾಪ್ ಬಿಡಬೇಕು. ಯಾಕಂದ್ರೆ ಮತ್ತೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೋಬೇಕಲ್ವಾ ಅದಕ್ಕೆ.
ಇವಾಗ ಬಾಟಮ್ ಪಾರ್ಟ್ ಲೈನಿಂಗ್ ಕಟಿಂಗ್ ತೋರಿಸ್ಕೊಡ್ತೀನಿ. ಇಲ್ಲಿ 2 ಮೀಟರು ಈ ತರ ಇರತ್ತೆ. ಬಾಡಿ ಪಾರ್ಟ್‌ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ. ಇದು ನೋಡ್ಕೋಬೇಕು ಓಪನ್ ಪಾರ್ಟ್ ಯಾವ್ದು, ಫೋಲ್ಡಿಂಗ್ ಪಾರ್ಟ್ ಯಾವ್ದು ಅಂತ. ನನ್ ಕಡೆ ಇರೋದು ಫೋಲ್ಡಿಂಗ್ ಪಾರ್ಟು, ಈ ಕಡೆ ಓಪನ್ ಪಾರ್ಟು. ಇಲ್ಲಿ ಮೆಜರ್‌ಮೆಂಟು ಏನು ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ನಮ್ಮ ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ವೇಸ್ಟ್ ಪಾರ್ಟ್ ಮಾರ್ಕ್ ಮಾಡಿದೀನಿ ಅಷ್ಟೇ. ಸೇಮ್ ಬರತ್ತಲ್ಲ ಲೆಂಥು ಅದಕ್ಕೆ ಅದನ್ನೇ ಇದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡಿದ್ನಿ. ಜಸ್ಟ್ ಲೈನಿಂಗ್ ಕಟ್ ಮಾಡಿದಾಗ ಇಲ್ಲಿ ಡೌನ್‌ಗೆ ಒಂದು 1 ಇಂಚು ಇಲ್ಲ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಬರೋ ತರ ಸ್ವಲ್ಪ ಕ್ರಾಸ್ ಆಗಿ ರೀತಿ ಮಾರ್ಕ್ ಮಾಡ್ಕೋಬೇಕು ಅಷ್ಟೇ. ನೋಡಿ ನಾನು ನೀಟಾಗಿ ಮಾರ್ಕಿಂಗ್ ಮಾಡಿದೀನಿ. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡಿದೀನಿ. ತುಂಬಾನೇ ಸಿಂಪಲ್ ಇರತ್ತೆ ಲೈನಿಂಗ್ ಕಟ್ ಮಾಡೋದು. ಇನ್ನು ಬೇರೆ ತರ ಕೂಡ ಲೈನಿಂಗ್ ಕಟ್ ಮಾಡ್ತಾರೆ. ಬಟ್ ಇದು ಈಸಿ ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಮತ್ತೆ ಲೈನಿಂಗು ಕೂಡ ಸ್ವಲ್ಪ ಕಮ್ಮಿ ಫ್ಯಾಬ್ರಿಕ್‌ಗೆ ಯೂಸ್ ಆಗತ್ತೆ. ನೋಡಿ ಇವಾಗ ಈ ಸೈಡಲ್ಲಿ ಏನಿದೆ ನೀಟಾಗಿ ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲೈನಿಂಗ್ ಏನಿದೆ ಸೊ ಅದು ರೆಡಿ ಆಗತ್ತೆ. ಲೈನಿಂಗು ಕೂಡ ಅಷ್ಟೇ ಸ್ಟಿಚಿಂಗ್ ಮಾಡಿದಾಗ ವೇಸ್ಟ್ ಪಾರ್ಟ್ ಕಡೆ ಸ್ವಲ್ಪ ಒಂದು 1 1/2 ಇಂಚು ಗ್ಯಾಪ್ ಇಟ್ಕೋಬೇಕು. ಯಾಕಂದ್ರೆ ಇದನ್ನ ಮೇನ್ ಫ್ಯಾಬ್ರಿಕ್‌ಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕಲ್ವಾ ಅದಕ್ಕೆ. ಇವಾಗ ಈ ಮೇನ್ ಫ್ಯಾಬ್ರಿಕ್ ಒಳಗಡೆಗೆ ಸೇರಿಸ್ಕೊಂಡು ಈ ಲೈನಿಂಗ್ ಏನಿದೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಬಾಟಮ್ ಪಾರ್ಟ್ ಏನಿದೆ ಅದು ರೆಡಿ ಆಗಿದೆ. ಇವಾಗ ಜಸ್ಟ್ ಈ ಬಾಡಿ ಪಾರ್ಟ್ ಏನಿದೆ ಅದನ್ನ ಇದಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ವೇಸ್ಟ್ ಪಾರ್ಟ್ ಏನಿದೆ ಅದು ನೀಟಾಗಿ ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಮತ್ತೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಯ್ತು. ಬ್ಯಾಕ್ ಸೈಡು ಇದಕ್ಕೆ ಒಂದು ಹುಕ್ಸ್ ಇಲ್ಲ ಥ್ರೆಡ್ಸ್ ಬೇಕು ಅಂದ್ರೆ ಥ್ರೆಡ್ಸ್ ಇವು ಹಾಕೋಬಹುದು. ಹುಕ್ಸೇ ಬೆಟರು ಲುಕ್ ವೈಸ್ ಚೆನ್ನಾಗಿರತ್ತೆ. ಅಂಡ್ ಈ ಕಡೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಕಂಪ್ಲೀಟ್ ಫ್ರಾಕ್ ಏನಿದೆ ಅದು ರೆಡಿ ಆಯ್ತು. ಇದಕ್ಕೆ ನಾನು ಬೆಲ್ಟ್ ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ರೀತಿ ಬೆಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬಹುದು. ಇಲ್ಲಿ ಬೆಲ್ಟ್ ನಾನು 22 ಮತ್ತೆ 3 ಇಂಚಸ್ ಲೆಂತ್ ತಗೊಂಡಿದ್ದೀನಿ. ಸೊ ವಿಡ್ತ್ ಲೆಂತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೊಂಡ್ರೆ ಆಗುತ್ತೆ. ಜಸ್ಟ್ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಲ್ಟ್ ಆಪ್ಷನಲ್, ಬೇಕು ಅಂದ್ರೆ ಸ್ಟಿಚ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೆ ನಾರ್ಮಲ್ ಆಗಿ ಈ ತರ ಡ್ರೆಸ್ ತರನೇ ಯೂಸ್ ಮಾಡ್ಕೊಂತೀವಿ ಅಂದ್ರೆ ಅದೇ ತರ ಯೂಸ್ ಮಾಡ್ಕೋಬಹುದು. ಇಲ್ಲ ಈ ತರ ಡಿಸೈನ್ ಮಾಡ್ಕೊಂತೀವಿ ಪಾರ್ಟಿ ಸ್ಟೈಲ್ ಅಲ್ಲಿ ಅನ್ಕೊಂಡ್ರೆ ಬೆಲ್ಟ್ ಕೂಡ ಡಿಸೈನ್ ಮಾಡ್ಕೋಬಹುದು. ಇಲ್ಲ ನಾರ್ಮಲ್ ಆಗಿ ಕ್ಯಾಶುಯಲ್ ವೇರ್ ತರ ಯೂಸ್ ಮಾಡ್ತೀವಿ ಅಂದ್ರೆ ಹಾಗೆ ಕೂಡ ಡ್ರೆಸ್ ಏನಿದೆ ಅದನ್ನ ಯೂಸ್ ಮಾಡ್ಕೋಬಹುದು. ಬಟ್ ನಾನು ತೋರಿಸ್ತಾ ಇದ್ದೀನಿ ಬೆಲ್ಟ್ ಕೂಡ ಸ್ಟಿಚ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿ ಇರುತ್ತೆ. ಬೆಲ್ಟ್ ಏನು ಇಲ್ಲ, ಜಸ್ಟ್ ಎರಡು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು 3 ಸೈಡ್ಸ್ ಅಲ್ಲಿ ಮಾತ್ರ 3 ಸೈಡ್ ಅಲ್ಲೂ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ನಿಮ್ಗೆ ಬ್ಯಾಕ್ ಸೈಡ್ ಥ್ರೆಡ್ಸ್ ಏನು ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಹುಕ್ಸ್ ಕೂಡ ಯೂಸ್ ಮಾಡ್ಕೋಬಹುದು, ಸ್ವಲ್ಪ ಲೆಂತ್ ಜಾಸ್ತಿ ತಗೊಂಡು. ಬಟ್ ನಾನು ಬ್ಯಾಕ್ ಸೈಡ್ ಥ್ರೆಡ್ಸ್ ತರ ಯೂಸ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ನಿಮ್ಗೆ ವೇಸ್ಟ್ ಪಾರ್ಟ್ ಲೂಸ್ ಇದ್ರು ಟೈಟ್ ಇದ್ರು ಅಡ್ಜಸ್ಟ್ ಮಾಡ್ಕೋಬಹುದು ಥ್ರೆಡ್ಸ್ ಆದ್ರೆ. ಅದಕ್ಕೆ ಥ್ರೆಡ್ಸ್ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ಇದು ಸ್ವಲ್ಪ ವಿಡ್ತ್ ಜಾಸ್ತಿ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿದೆ. ಈ ರೀತಿ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡ್ಕೊಂಡು ಇನ್ನೊಂದ್ ಸೈಡ್ ಅಲ್ಲಿ ಏನಿದೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. 3 ಸೈಡ್ ಅಲ್ಲೂ ಆಲ್ರೆಡಿ ಸ್ಟಿಚಿಂಗ್ ಎಲ್ಲ ಆಗಿರತ್ತಲ್ವಾ, ಇನ್ನೊಂದ್ ಸೈಡ್ ಮಾತ್ರ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರ್ಲಿ ಅಂತ ಇದಕ್ಕೆ ನಾನು ಜಸ್ಟ್ ಒಂದು ಸಿಂಪಲ್ ಆಗಿ ಕುಂದನ್ಸ್ ಮಾತ್ರ ಅಟ್ಯಾಚ್ ಮಾಡ್ತೀನಿ ಅಲ್ಲಲ್ಲಿ. ಸೊ ಅದು ಆಪ್ಷನಲ್, ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಇದಕ್ಕೆ ಒಂದು ಪಟ್ಟಿ ಬರತ್ತೆ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬಹುದು ಕುಂದನ್ಸ್ ಏನು ಇಲ್ಲ ಅಂದ್ರೆ. ನಾನು ಇದನ್ನ ತೋರಿಸ್ತೀನಿ. ಇದು ಒಂದು ಲೇಸ್ ಪಟ್ಟಿ. ಸೊ ಇದು ಸಮೋಸ ಲೇಸ್ ಪಟ್ಟಿ ಅಂತ ಕರೀತಾರೆ. ಇದು ಕೂಡ ನಾನು ಆನ್ಲೈನ್ ಅಲ್ಲೇ ತಗೊಂಡಿರೋದು. ಮೀಶೋ ಅಲ್ಲೇ ಸಿಗತ್ತೆ. ತುಂಬಾನೇ ಚೆನ್ನಾಗಿರೋ ಫ್ಯಾಬ್ರಿಕ್ಸ್ ಈ ತರ ಬಾರ್ಡರ್ಸ್ ಎಲ್ಲಾನು ಸಿಗತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಬೆಲ್ಟ್ ಗೆ 4 ಸೈಡ್ ಅಲ್ಲೂ ಈ ಪಟ್ಟಿ ಏನಿದೆ ಲೇಸ್ ಪಟ್ಟಿ ಅಟ್ಯಾಚ್ ಮಾಡಿದೀನಿ. ಅಟ್ಯಾಚ್ ಮಾಡ್ಬಿಟ್ಟು ಎರಡು ಸೈಡ್ ಅಲ್ಲೂ ಈ ರೀತಿ ಡೋರಿ ಥ್ರೆಡ್ಸ್ ಏನಿದೆ ಅದನ್ನ ನೀಟಾಗಿ ಸ್ಟಿಚಿಂಗ್ ಮಾಡಿದೀನಿ. ಇದು ಈ ತರ ಆದ್ರೆ ನಿಮ್ಗೆ ಲೂಸ್ ಇದ್ರು ಟೈಟ್ ಇದ್ರು ಕಟ್ಕೋಬಹುದು ಬ್ಯಾಕ್ ಸೈಡ್. ಅದಕ್ಕೆ ಈ ರೀತಿ ತೋರಿಸಿದೀನಿ. ಇಲ್ಲಿ ನಾನು ಸ್ವಲ್ಪ ಲುಕ್ ಚೆನ್ನಾಗಿರ್ಲಿ ಅಂತ ಈ ಬೆಲ್ಟ್ ಗೆ ಮಾತ್ರ ಅಲ್ಲಲ್ಲಿ ಕುಂದನ್ಸ್, ವೈಟ್ ಕಲರ್ ಕುಂದನ್ಸ್ ಏನಿದೆ ಅದನ್ನ ಸ್ಟಿಕ್ ಮಾಡಿದೀನಿ. ಹಾಗೆ ಇದು ಒಂದು ಸ್ಟೋನ್ ಚೈನ್ ಅಂತ ಬರುತ್ತೆ, ಅದನ್ನ ನಾನು ಚಿಕ್ಕದಾಗಿ ಪೀಸಸ್ ತರ ಕಟ್ ಮಾಡ್ಕೊಂಡು ಅದು ಅಷ್ಟೇ ಅಲ್ಲಲ್ಲಿ ಈ ರೀತಿ ಇದಕ್ಕೆ ಸ್ಟಿಕ್ ಮಾಡಿದ್ದೀನಿ. ಇನ್ನು ಚೆನ್ನಾಗಿರುತ್ತೆ ಸ್ಟೋನ್ ಚೈನ್ದು ಅದು ಈ ರೀತಿ ಕಟ್ ಮಾಡ್ಕೊಂಡ್ರೆ. ಅದೇ ಸೇಮ್ ನಾನು ಬೇರೆ ಕುಂದನ್ಸ್ ಏನು ಯೂಸ್ ಮಾಡಿಲ್ಲ. ಕುಂದನ್ಸ್ ಮತ್ತೆ ಸ್ಟೋನ್ ಚೈನ್ ಏನಿದೆ ಅದನ್ನ ನೀಟಾಗಿ ಬಾಡಿ ಪಾರ್ಟ್ಗೆ ಮತ್ತೆ ಈ
ಬೆಲ್ಟ್ಗೆ ನೀಟಾಗಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ಇಲ್ಲಿ ನಾನು ಡ್ರೆಸ್ಗೆ ನೆಕ್ ಪಾರ್ಟ್ಗೆ ಮತ್ತೆ ಸ್ಲೀವ್ಸ್ಗೆ ಪಟ್ಟಿಯು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಅದು ನೀವು ಸ್ಟಿಚ್ ಮಾಡಿದಾಗ ಒಂದೇ ಸಲ ಅಟ್ಯಾಚ್ ಮಾಡ್ಕೊಂಡ್ರೆ ಬೆಟರು. ಸ್ವಲ್ಪ ಈಸಿ ಇರುತ್ತೆ. ನಾನು ಅವಾಗೆ ಮರ್ತೋಗಿದೆ, ಅದಕ್ಕೆ ಮತ್ತೆ ರಿಮೂವ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.